ಧರ್ಮಸ್ಥಳದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಆಗುವ ಮುಂಚೆ ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಅಣ್ಣಪ್ಪ ಸ್ವಾಮಿ ಬೆಟ್ಟದ ಎದುರುಗಡೆ ಇತ್ತು. ಆ ಬೆಟ್ಟದಲ್ಲಿ ಕೆಲವು ಭಿಕ್ಷುಕರು ಎಲ್ಲ ಇರ್ತಾಯಿದ್ರು. ಕಾರಣ ಭಿಕ್ಷುಕರು ಧರ್ಮಸ್ಥಳದಲ್ಲಿ ಇದ್ದರೆ ಉದ್ದೇಶ, ಇಲ್ಲಿ ಮ್ಯಾನೇಜ್ಮೆಂಟು ನಮಗೆ ಹೇಳಿದ್ದು, ಧರ್ಮಸ್ಥಳ ಅಂದರೆ ಧರ್ಮದಲ್ಲಿ ಯಾರೂ ಇಲ್ಲ, ಧರ್ಮಸ್ಥಳದಲ್ಲಿ ಭಿಕ್ಷುಕರೇ ಇಲ್ಲ ಅನ್ನುವಂಥ ಭಾವನೆ ಧರ್ಮಸ್ಥಳಕ್ಕೆ ಬರಬೇಕು ಅನ್ನೋದು ದೇವಸ್ಥಾನದ ಉದ್ದೇಶ. ಆದ್ದರಿಂದ ಯಾವುದೇ ಭಿಕ್ಷುಕ ಬಂದ್ರೂ ಸರಿ ಅವನನ್ನು ಒಳ್ಳೆ ಮಾತಿನಲ್ಲಿ ಕಳಿಸೋದಿಲ್ಲ, ಸರಿ ಹೊಡೆಯೋದು, ಮೊಣಕಾಲಿಗೆ ಮಂಡಿಯಿಂದ ಕೆಳಗೆ ಹೊಡೆದು ಅವನನ್ನು ಮಾಹಿತಿ ಕಚೇರಿಯಿಂದ 30 ರೂಪಾಯಿ ಕಾಸನ್ನು ಈಸ್ಕೊಂಡು ಒಂದು ಸಕಲೇಶ್ಪುರ ಒಂದು ಮಂಗಳೂರು ಈ ಕಡೆಯಲ್ಲಿ ಆದರೂ ಕಳಿಸ್ಬಿಡ್ತಿದ್ವಿ. ಅವ್ರು ಹೋಗ್ತಾರೆ ಮತ್ತೆ ಮರು ದಿವಸ ಬರ್ತಾರೆ. ಅಂಥವ್ರನ್ನು ಮಾಹಿತಿ ಕಚೇರಿ ಸಿಬ್ಬಂದಿಯವರೇ ರಾತ್ರಿ ಹೊತ್ತು ಅವನನ್ನು ಟವಲ್ ಹಾಕೋದು ಎಳೆದಾಡೋದು ಎಲ್ಲ ಮಾಡುವಾಗ ಅವನು ಸತ್ತೋಗ್ತಾನೆ. ಏನೋ ಮಧ್ಯರಾತ್ರಿಗೆಲ್ಲ ಯಾರು ಇಲ್ಲ, ಅವ್ರವ್ರಿಗೂ ಮಲಗಿರ್ತಾರೆ. ಅವನನ್ನು ಬೆಳಿಗ್ಗೆ 7 ಗಂಟೆ 8 ಗಂಟೆ ಆಗುವಾಗ ನಾವು ಡ್ಯೂಟಿಗೆ ಹೋಗುವಾಗ ಅಲ್ಲಿ ತರಕಾರಿ ಗಾಡಿ ಇರುತ್ತೆ, ಆ ಗಾಡಿಯಲ್ಲಿ ಅವನನ್ನು ಹಾಕೋದು, ಕೊಟ್ಟು ಆರೆ, ಅದನ್ನು ಗುದ್ಲಿ ಆರೆ ಅಂತ ಹೇಳ್ತೇವೆ ಕನ್ನಡದಲ್ಲಿ, ಇಲ್ಲಿ ತುಳುನಾಡಲ್ಲಿ ಕೊಟ್ಟು ಆರೆ ಅಂತಾರೆ. ಅದನ್ನು ಹಾಕ್ಕೊಂಡು ಒಂದು ಹಳೆ ಬಟ್ಟೆಯನ್ನು ಮೇಲೆ ಮುಚ್ಚಿ ತಗೊಂಡು ಹೋಗಿ ಒಂದು ಕಡೆ ಮಣ್ಣು ಮಾಡೋದು, ಈ ಥರ ಕೆಲಸ ನಾವು ಮಾಡೋದು. ಅದು ಮಣ್ಣು ಮಾಡುವಾಗ ಪೊಲೀಸ್ನವರು ಬರೋದಿಲ್ಲ, ಅವ್ರು ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗಿದೆ, ನೀವು ಹೋಗಿ ಮಾಡಿ ಬನ್ನಿ ಅಂತ ಹೇಳ್ಬಿಡ್ತಾರೆ ಮಾಹಿತಿ ಕಚೇರಿಗೆ. ನಮಗೇನು ಮಣ್ಣು ಮಾಡೋದು ಕೆಲಸ, ಕೊಂಡೋಗಿ ಮಾಡಿ ಬರ್ತೀವಿ. ಈ ಥರ ಕೆಲಸ ದಿನನಿತ್ಯ ನಾವು ಅಲ್ಲಿ ಮಾಡ್ತಾ ಇರ್ತೀವಿ. ನಮ್ಮ ಕೆಲಸ ಉದ್ಯೋಗವೇ ಅದೇ ಇರುತ್ತೆ, ಬೇರೆ ಏನು ಮಾಡೋಕ್ಕಾಗಲ್ಲ. ನನಗೆ ಒಂದು ಆಸೆ ಬಂತು, ಯಾಕಂದರೆ ನಾನೇ ಊತಾಕಿರೋ ಜಾಗ ಇರೋದ್ರಿಂದ ನಾನು ತೋರಿಸುವ ಅನ್ನೋ ಕುತೂಹಲ ಮನಸ್ಸಿಂದ ಕೆಳರ್ತಾ ಇದೆ. ಯಾಕಂದ್ರೆ ನನಗೆ ಎನ ಊತಾಕಿ ಮನಸ್ಸಲ್ಲಿ ಅದೇ ಎನದ ಚಿಂತೆಯೇ ಆಗಿಬಿಟ್ಟಿದೆ. ಸರಿ, ಇನ್ನು ಮುಂದೆ ಈಗ ನಾನು ತಿಳ್ಕೊಂಡು ಎಡೆಯಲ್ಲಿ ಒಂದು ಸರಿ ವಿಚಾರಿಸಿ ನೋಡಿದೆ, ಎನಗಳೇ ಬೀಳೋದಿಲ್ಲ ಅಂತೆ ಧರ್ಮಸ್ಥಳದಲ್ಲಿ. ನನಗೆ ತುಂಬ ಸಂತೋಷದ ಸುದ್ದಿ, ಹೀಗೆ ಇರ್ತಾ ಇದ್ರೆ ನಾನು ಇರ್ತಿದ್ನೆ ಅಂತ. ಈಗ ಎನಗಳೇ ಬೀಳೋದಿಲ್ಲಂತೆ. ಹಾಗಾಗಿ ಈಗ ನಾನು ಊತಾಕಿದ ಜಾಗ ಎಲ್ಲೆಲ್ಲಿ ಊತಾಕಿದ್ದೇನೆ ಎಲ್ಲ ನನಗೆ ಗೊತ್ತಿದೆ. ಹಾಗೆ ಎಲ್ಲಿಯಾದರೂ ಒಂದು ವೇಳೆ ಈ ಸಂಘ ಪರಿವರ್ತನೆಯಲ್ಲಿ ನ್ಯಾಯಾಲಯದಿಂದ ಒಂದು ಆದೇಶ ಬಂದರೆ ನಾನು ಖಂಡಿತ ಅದನ್ನು ತೋರಿಸ್ತೇನೆ ನಿಮಗೆ. ಎಲ್ಲೆಲ್ಲಿ ಹೆಣ ಊತಾಕಿದ್ದೇನೆ ಎಲ್ಲ ಹೆಣವನ್ನು ನಾನು ತೋರಿಸ್ತೇನೆ. ಈಗ ಹೆಣಗಳು ಬೀಳೋದಿಲ್ಲ ಅಂತೆ, ಸೌಜನ್ಯ ಕೇಸಿನ ನಂತರ ಹೆಣಗಳೇ ಬೀಳೋದಿಲ್ಲ ಅಂತ ನಾನು ಕೇಳಿದೆ, ವಿಷಯ ತಿಳಿಯಿತು. ಹಾಗಾದರೆ ಹೆಣಗಳು ಅದರ ಮುಂಚೆ ಯಾಕೆ ಅಷ್ಟು ಹೆಣಗಳು ಬೀಳ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ನನಗೆ ಆಶ್ಚರ್ಯ ಆಗ್ತಾ ಉಂಟು. ಯಾಕಂದ್ರೆ ಅದರ ಮುಂಚೆ ಆ ಹೆಣಗಳು ಒಂದು ದಿನಕ್ಕೆ 2, 3, 4 ಈ ಥರ ಬೀಳ್ತಾ ಇದ್ದ ಹೆಣಗಳು ಇವಾಗ ತಿಂಗಳಿಗೆ ಒಂದು ಹೆಣ ಬೀಳೋದಿಲ್ಲ ಅಂತೆ. ಹಾಗಾದರೆ ಇದು ಏನು ಆಶ್ಚರ್ಯ ಸಂಗತಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಶ್ಚರ್ಯ ಆಗ್ತಾ ಉಂಟು ನನಗೆ, ಯಾಕೆ ಹೆಣಗಳು ಬೀಳ್ತಾ ಇಲ್ಲ ಅಂತ. ಇಲ್ಲಿ ಈ ಹೆಣಗಳು ಊತಾಕಿದ್ರಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ಹೆಣಗಳು ಜಾಸ್ತಿ ಊತಾಕಿದ್ದೀನಿ ಒಂದು. ಎರಡನೇದಾಗಿ ನಮ್ಮ ಸಾಲ ಮಕ್ಕಳು ಜಾಸ್ತಿ. ಸಾಲ ಮಕ್ಕಳು ಅಂದರೆ ನನಗೆ ಯಾವ ಡೌಟಲ್ಲಿ ಬರ್ತದಂದರೆ, ಈಗ ನೋಡಿ ಪೆಟಿಕೋಟ್ ಹಾಕಿದ್ದಾರೆ, ಚಡ್ಡಿ ಇರೋದಿಲ್ಲ, ಸೊಂಟಕ್ಕೆ ಸೀರೆ ಕಟ್ಟಿರ್ತಾರೆ, ಸೀರೆ ಕಟ್ಟಿ ಇಳಿಸ್ಬಿಟ್ಟಿರ್ತಾರೆ ನದಿ ಸೈಡಲ್ಲಿ. ಕೇಳಿದರೆ ಸೇತುವೆಯಿಂದ ಕೆಳಗೆ ಹಾಕ್ತಾರಾ ಏನು ಮಾಡ್ತಾರೆ ಮಧ್ಯರಾತ್ರಿಯಲ್ಲಿ ಗೊತ್ತಾಗೋದಿಲ್ಲ. ಅದನ್ನು ಮಣ್ಣು ಮಾಡಿದೆ. ಮತ್ತು 2 ಕೇರಳ ಹೆಂಗಸರು ಅದನ್ನು ಮಣ್ಣು ಮಾಡಿದ್ದು ಜಾಗ ಗೊತ್ತಿದೆ. ಮತ್ತು ಮೈಸೂರಿಂದ ಬಂದ ಒಂದು ಹೆಂಗಸನ್ನು ಆ್ಯಸಿಡ್ ಹಾಕಿ ಸುಟ್ಟಿದ್ದಾರೆ, ಅದನ್ನು ಮಣ್ಣು ಮಾಡಿದ ಜಾಗ ಗೊತ್ತಿದೆ. ಆನಂತರ ಈ ಒಂದು ಹೆಣ್ಣು ಮಗು ಮಾತ್ರ ಪೆಟಿಕೋಟ್ ಹಾಕಿತ್ತು, ಒಳ ಚಡ್ಡಿ ಇಲ್ಲ, ಸಾಲ ಬುಕ್ಕು ದಾಖಲಾತಿ ಎಲ್ಲ ಇತ್ತು. ಆದರೆ ಪೊಲೀಸ್ನವರು ಅವತ್ತು ಬಂದು ನೋಡಿಬಿಟ್ಟು ಪಟ್ರಾಮೆ ಅಂತ ಊರ ಹೆಸರು ಓದಿದ್ರು. ನಾನು ಹೇಳಿದೆ, ಸರ್ ಹಾಗಾದರೆ ಕರೆಸಿ ಸರ್ ತಗೊಂಡು ಹೋಗ್ಲಿ, ನಮಗೂ ಕೆಲಸ ಮಿಗ್ತದೆ ಅಂತ ಹೇಳಿದಕ್ಕೆ, ಬೇಡ ಹಾಕು ಮರೆ ಹಾಕು, ಮುಚ್ಚಾಕ ಆಚೆ ಅಂತ ಹೇಳಿಬಿಟ್ರು. ನಾನು ಆ ಬುಕ್ಕು ಆ ಮಗುವನ್ನು ಅದರಲ್ಲೇ ಹಾಕಿಬಿಟ್ಟೆ. ಆ ಹುಡುಗಿಯನ್ನು ಪಾಪ ಮಣ್ಣು ಮಾಡಿದೆ. ನನಗೆ ಸ್ವಲ್ಪ ಅಕ್ಕಪಕ್ಕ ಟ್ಯಾಪಿಂಗ್ನವರು ಇದ್ದಾರೆ, ಮನೆಯವರು ವಾಸದವರು, ಅವರು ಬಕೆಟ್ ನೀರೆಲ್ಲ ತಂದು ಕೊಟ್ಟು ಸಹಕರಿಸಿದರು. ಕಾರಣ ಏನಂದರೆ ಅವರು ಹೋಗುವ ರಸ್ತೆ ಅದು, ಅದರಿಂದ ಅವರು ಕೊಟ್ಟು ಸಹಕರಿಸಿದರು. ಅದು ಆಗಿ 2-3 ದಿವಸದ ನಂತರ ಈ ನ್ಯೂಸು ಗೊತ್ತಾಗಿದ್ದರಿಂದ ಎಲ್ಲ ಸ್ಮೆಲ್ಲು ಮತ್ತು ಹೊಟ್ಟೆಯನ್ನು ಲೈಟಾಗೆ ಬಗೆದು ಯಾರು ತೆಗೆದು ಮಣ್ಣಿಗೆ ಹಾಕಿ ಹಾಗೆ ಮಣ್ಣು ಮಾಡಿಬಿಟ್ಟೆ. ಕೆಲವೊಂದು ಹೆಣಗಳಿಗೆ ಪೊಲೀಸ್ ಬಂದಿದ್ದಾರೆ, ಕೆಲವೊಂದು ಹೆಣಗಳಿಗೆ ಪೊಲೀಸೇ ಬರೋದಿಲ್ಲ. ಕೆಲವೊಂದು ಹೆಣಗಳನ್ನು ಮಣ್ಣು ಮಾಡಿ ಬರ್ಲಿಕ್ಕೆ ಹೇಳ್ತಾರೆ, ಮಣ್ಣು ಮಾಡಿ ಬರ್ತೇನೆ, ನನ್ನ ಕೆಲಸ ಅದೇ. ಹಾಗಾದರೆ ಇದನ್ನು ನಾನು ಯಾಕೆ ಹೇಳ್ತೇನೆ, ಈ ನ್ಯಾಯಪೀಠಕ್ಕೆ ಯಾಕೆ ಹೇಳ್ತೇನೆ ಅಂತಂದರೆ, ನಾಳೆ ಪೊಲೀಸ್ನವ್ರ ಮುಂದೆ ಹೋಗಿ ನಾನು ಅದನ್ನು ತೆಗೆದು ತೋರಿಸ್ತೀನಿ ಅಂದರೆ ನನ್ನ ಜೀವಕ್ಕೆ ರಕ್ಷಣೆ ಇಲ್ಲ.
ಈ ನ್ಯಾಯಪೀಠದಿಂದ ನನಗೆ ರಕ್ಷಣೆ ಕೊಡೋದಾದರೆ ನಾನು ಖಂಡಿತ ಅದನ್ನು ಅಲ್ಲಲ್ಲೇ ನಾನು ತೆಗೆದು ತೋರಿಸ್ತೇನೆ. ನಾನು ಹೂತಾಕಿದ ಜಾಗವನ್ನು ಅಲ್ಲಲ್ಲೇ ತೆಗೆದು ತೋರಿಸ್ತೇನೆ. ಈ ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಧರ್ಮಸ್ಥಳ ನ್ಯಾಯಾಲಯಕ್ಕೆ ಮೇಲೆ ಇದೆ, ನ್ಯಾಯಾಲಯ ಪೀಠಕ್ಕೆ ಮೇಲೆ ಇದೆ ಅಂತ ನಾನು ಹೇಳೋದು ಅಂತಂದರೆ, ನ್ಯಾಯದ ಮುಂದೆ ಯಾವುದೂ ಇಲ್ಲ. ಆದರೆ ಧರ್ಮಸ್ಥಳದ ಮುಂದೆ ನ್ಯಾಯನೂ ತಗ್ಗುವಂಥ ಪರಿಸ್ಥಿತಿ ಇದೆ. ವೀರೇಂದ್ರ ಹೆಗ್ಗಡೆ ಅವರ ಮಹಿಮೆ ಆಗಿದೆ. ಅವರ ಒಂದು ಚಾಲಕ್ಯತನ, ಕೈ ಚಳಕ ತುಂಬಾವೇ ಮೇಲೆ ಇದೆ. ಕಾರಣ ನಾನು ಅಲ್ಲಿ 25 ವರ್ಷ ಸರ್ವಿಸ್ ಮಾಡಿದ ಒಂದು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಅವರನ್ನು ಇಡೀ ದೇಶದಲ್ಲಿರೋ ಬೇರೆ ವಿಷಯದಲ್ಲಿ ಉದಾಹರಣೆ ತಗೊಂಡ್ರೆ ಅವರನ್ನು ಬಗ್ಗಿಸ್ಲಿಕ್ಕೆ ನ್ಯಾಯಾಧೀಶರಿಂದಲೂ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿರುವಾಗ ಇಲ್ಲಿ ಧರ್ಮಸ್ಥಳಕ್ಕೆ ನಾವು ಆಪೋಸಿಟ್ಗೆ ನಾವು ಹೇಳೋಕ್ಕಾಗಲ್ಲ. ಆಪೋಸಿಟ್ ಅಂದರೆ ಇದು ನಡೀತಾ ಇರೋದು ಈ ಥರ ಇದೆ ಅಂತ ಹೇಳಿದಾಗಲೇ ನಾನು ಇಲ್ಲದೆ ಆಗ್ತೀನಿ, ನಾನೇ ಕಣ್ಮರೆ ಆಗ್ತೀನಿ. ಆದರೆ ನನ್ನ ಜೀವ ಬೆದರಿಕೆಗೆ ನನ್ನ ಕುಟುಂಬದವರಿಗೆ ನನಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬಟ್ ಏನಾದರೂ ನಾನು ಈ ವಿಷಯ ನಾನು ತೆಗೆದು ತೋರಿಸ್ತೀನಿ ಅಂತ ಗೊತ್ತಾದರೆ ನನ್ನನ್ನೇ ಇಲ್ಲದಾಗೆ ಮಾಡಿಬಿಡ್ತಾರೆ. ಆ ಕಾರಣಕ್ಕೆ ನಾನು ರಕ್ಷಣೆ ಕೇಳ್ತಾ ಇದ್ದೀನಿ ನ್ಯಾಯಾಧೀಶರಲ್ಲಿ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಮೂಲಕ ನಾನು ಬೆಳ್ತಂಗಡಿ ಪೊಲೀಸರ ಮೇಲೆ, ಧರ್ಮಸ್ಥಳ ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಕಾರಣ ಏನಂದರೆ, ನನ್ನ ಮುಂದೆನೇ ಈಗ ತುಂಬ ಸರಿ ನಾನು ನೋಡಿದ್ದೇನೆ, ಸಾಯಂಕಾಲ ಒಂದು 8:30-9 ಗಂಟೆ ಆಗುವಾಗ ಸಪ್ರೇಟಾಗಿ ಪೊಲೀಸ್ನವ್ರಿಗೆ ಕವರಲ್ಲಿ ಅಮೌಂಟು ಗೌರ್ಮೆಂಟ್ ಸಂಬಳ ಬರೋ ಮುಂಚೆ 1 ತಾರೀಕು ಬರೋ ಮುಂಚೆನೇ ಟೆಂಪಲಿಂದ ಸಂಬಳ ಹೋಗುತ್ತೆ. ಆದ್ದರಿಂದ ನನಗೆ ಇಲ್ಲಿ ಲೋಕಲ್ ಪೊಲೀಸ್ ಮೇಲೆ ನನಗೆ ನಂಬಿಕೆ ಇಲ್ಲ, ಭಯ ಇದೆ. ಆದ್ದರಿಂದ ಹೊರಗಿನ ಪೊಲೀಸು ನಮಗೆ ಸಂಪೂರ್ಣ ರಕ್ಷಣೆ ಕೊಟ್ಟರೆ ನ್ಯಾಯಾಧೀಶರ ಮೂಲಕ ಈ ಹೆಣಗಳನ್ನು ನಾನು ಅಸ್ಥಿಪಂಜರಗಳನ್ನು ತೆಗೆದು ತೋರಿಸ್ಲಿಕ್ಕೆ ನಾನು ಮುಂದಾಗಿರ್ತೇನೆ. ದಯಮಾಡಿ ನನಗೆ ಇದೊಂದು ಹೆಲ್ಪ್ ಮಾಡಬೇಕು ಅಂತ ನಾನು ನ್ಯಾಯಾಧೀಶರಲ್ಲಿ ಬೇಡ್ಕೊಳ್ತಾ ಇದ್ದೇನೆ.